Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇದು ಕೇಶವ ಪ್ರಸಾದ್ ಅವರ ಮಾತು. ಇದೆಲ್ಲದರ ಜೊತೆಗೆ ರಾಹುಲ್ ಗಾಂಧಿ ಇದೀಗ ಬೆಂಗಳೂರಿಗೆ ಬಂದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಬಂದಿಳಿದಿದ್ದಾರೆ. ಅವರನ್ನ ಸ್ವಾಗತ ಮಾಡಲಿಕ್ಕೆ ಖುದ್ದು DCM ಇದ್ದಾರೆ. ವಿಸ್ತಾರ ವಿಮಾನದ ಮುಖಾಂತರ ರಾಹುಲ್ ಗಾಂಧಿ ಬಂದಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ರಾಹುಲ್ ಗಾಂಧಿ ಬಂದಂಥ ದೃಶ್ಯಾವಳಿಗಳು. CM ಮತ್ತು DCM ಇಬ್ಬರೂ ಕೂಡ ಜೊತೆಗಿದ್ದಾರೆ. ದೆಹಲಿಯಿಂದ ರಾಹುಲ್ ಗಾಂಧಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬಂದಿಳಿದಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ಗೆ. ಸೊ ಇವತ್ತು ಕೋರ್ಟಿಗೆ ಹಾಜರಾಗ್ತಾರೆ. ಕೋರ್ಟಿಗೆ ಹಾಜರಾಗಲಿಲ್ಲ ಅಂತಂತಂದರೆ ಒಂದು ವಾರೆಂಟ್ ಇಶ್ಯೂ ಆಗಬಹುದು, ಜೊತೆಗೆ ಕಿರಿಕಿರಿಗಳಾಗಬಹುದು. ಈ ಕಾರಣದಿಂದ ಅವರು ಹಾಜರಾಗ್ತಾ ಇದ್ದಾರೆ. ನೋಡಿ, ಈ BJP ವಿರುದ್ಧ ಭ್ರಷ್ಟಾಚಾರದ ರೇಟ್ ಕಾರ್ಡ್ ಜಾಹೀರಾತು ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಬೇಕು ರಾಹುಲ್ ಗಾಂಧಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರ ವಿರುದ್ಧ ದಾಖಲಾದಂಥ ದೂರು. ಈ ಮಾನನಷ್ಟ ಮೊಕದ್ದಮೆಯನ್ನು BJP ದಾಖಲಿಸಿತ್ತು. ನೀವು ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅಂತ BJP ವಾದಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ನೋಟಿಸನ್ನು ಕೂಡ ಕೊಟ್ಟಿತ್ತು. ಈ ನೋಟಿಸಿಗೆ ರಾಹುಲ್ ಗಾಂಧಿಯವರಿಂದ ಯಾವುದೇ ಉತ್ತರ ಬರಲಿಲ್ಲ. ಅದಾದಮೇಲೆ ಕೋರ್ಟಿನ ಮೊರೆ ಹೋಗಿತ್ತು BJP. ಅದಾದ ನಂತರ ಅದು ಕೋರ್ಟಿನ ಕಟ್ಟಕಟ್ಟೆಗೆ ಬಂದು ನಿಲ್ತು. ಇನ್ನು ಮಾನನಷ್ಟ ಮೊಕದ್ದಮೆ ದಾಖಲಿಸಿದಂಥ BJP ನಾಯಕರು ಈ ಮೂವರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಮಾಡಿದಂಥ ಕೋರ್ಟ್ ಮೂವರಿಗೂ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ಅನ್ನುವಂಥ ಸೂಚನೆಯನ್ನು ಕೊಡ್ತು. ಆದರೆ ಜೂನ್ 1ನೇ ತಾರೀಕು CM DCM ಇಬ್ಬರೂ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಆದರೆ ರಾಹುಲ್ ಗಾಂಧಿ 7ನೇ ತಾರೀಕಿನವರೆಗೂ ಕೂಡ ಕಾಲಾವಕಾಶ ಕೋರಿದರು. ಇನ್ನು ಚುನಾವಣೆ ಹಿನ್ನೆಲೆ ಇರೋದ್ರಿಂದ ನಾವು ಆಗ್ತಿಲ್ಲ ಅಂತ. ಹೀಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಹೇಳಿತ್ತು. ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಕೋರ್ಟಿಗೆ ಹಾಜರಾಗಲೇಬೇಕಿತ್ತು. ಹೀಗಾಗಿ ರಾಹುಲ್ ಗಾಂಧಿ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಎರಡೆರಡು ದೃಶ್ಯಾವಳಿಗಳನ್ನು. ಒಂದು ಕೆಂಪೇಗೌಡ ವಿಮಾನ ನಿಲ್ದಾಣ, ಇನ್ನೊಂದು ಕಡೆಗೆ ಕೋರ್ಟ್ ಬಳಿಯ ಭದ್ರತೆ ಯಾವ ರೀತಿ ಇದೆ ಅನ್ನುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. DK ಶಿವಕುಮಾರ್ ಕಾರ್ಯಕರ್ತರಿಗೂ ಕೂಡ ಹಲವಾರು ಸಂಗತಿಗಳನ್ನು ಹೇಳಿದ್ದಾರೆ. ಅನಗತ್ಯವಾಗಿ ಘೋಷಣೆ ಹಾಕಬೇಡಿ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ BJP ವಿರುದ್ಧ ಅವರು ವಾಗ್ದಾಳಿ ಕೂಡ ಮಾಡಿದ್ದಾರೆ. ಸುಳ್ಳು ಕೇಸ್ಗಳನ್ನು ಹಾಕಲಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದಾರೆ. ಇದು DK ಶಿವಕುಮಾರ್ ಅವರ ಹೇಳಿಕೆ. ಅನಗತ್ಯವಾಗಿ ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ. 2500 ಕೋಟಿಗೆ CM ಸ್ಥಾನ ಮಾರಾಟವಾಗಿದೆ. ಅವತ್ತು ಪೇಪರ್ಗಳಲ್ಲಿ ಬಂದಿತ್ತು. ಸಿದ್ದರಾಮಯ್ಯ ನಾನು 40% ಜಾಹೀರಾತು ಅನ್ನೋದನ್ನು ಕೊಟ್ಟಿದ್ದೀವಿ, ನಾವು 40% ಅನ್ನುವಂಥದ್ದನ್ನು. ಇದರಲ್ಲಿ ರಾಹುಲ್ ಗಾಂಧಿ ಪಾತ್ರ ಇಲ್ಲ ಅಂತ DK ಹೇಳಿದ್ದಾರೆ. BJP ಅವರು ಸುಳ್ಳು ಕೇಸನ್ನು ಹಾಕಿದ್ದಾರೆ. ಏನು ಯತ್ನಾಳು 2500 ಕೋಟಿ ರೂಪಾಯಿ CM ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು. ಏನು ಕೆಲವು ಪೇಪರ್ಗಳಲ್ಲಿ ಏನು ರೇಟ್ಗಳು ಫಿಕ್ಸ್ ಆಗಿತ್ತು ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂಬಂಧ ಇಲ್ಲ. ನಾನು ಸಿದ್ದರಾಮಯ್ಯನವರು ಈ ಸ್ಟೇಟ್ನಲ್ಲಿ ಇದ್ದೀವಿ. ಅವರೇನು ಪಕ್ಷದ ಅಧ್ಯಕ್ಷರು ಇರಲಿಲ್ಲ, ಜವಾಬ್ದಾರಿನೂ ಇರಲಿಲ್ಲ, ಅವ್ರ ಸಿಗ್ನೇಚರ್ ಇಲ್ಲ, ಏನಿಲ್ಲ. ಅವ್ರ ಮೇಲೆ ಸುಳ್ಳನ್ನು ಏನು ಪ್ರಚಾರ ಪಡೀಲಿಕ್ಕೋಸ್ಕರ ಕೇಸ್ ಹಾಕಿದ್ದಾರೆ. ಇಲ್ಲಿ ನೋಡೋಣ, ಕೋರ್ಟ್ಗೆ ಗೌರವ ಕೊಡಬೇಕು ಅಂತೇಳಿ ಬಂದಿದ್ದಾರೆ. ಕೋರ್ಟ್ಗೆ ಬರ್ತಾ ಇದ್ದಾರೆ. BJP ಅವರು ಸುಳ್ಳು ಕೇಸನ್ನು ಹಾಕಿದ್ದಾರೆ. ಏನು ಯತ್ನಾಳು 2500 ಕೋಟಿ ರೂಪಾಯಿ CM ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು. ಏನು ಕೆಲವು ಪೇಪರ್ಗಳಲ್ಲಿ ಏನು ರೇಟ್ಗಳು ಫಿಕ್ಸ್ ಆಗಿತ್ತು ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂಬಂಧ ಇಲ್ಲ. ನಾನು ಸಿದ್ದರಾಮಯ್ಯನವರು ಈ ಸ್ಟೇಟ್ನಲ್ಲಿ ಇದ್ದೀವಿ. ಅವರೇನು ಪಕ್ಷದ ಅಧ್ಯಕ್ಷರು ಇರಲಿಲ್ಲ, ಜವಾಬ್ದಾರಿನೂ ಇರಲಿಲ್ಲ, ಅವ್ರ ಸಿಗ್ನೇಚರ್ ಇಲ್ಲ, ಏನಿಲ್ಲ. ಅವ್ರ ಮೇಲೆ ಸುಳ್ಳನ್ನು ಏನು ಪ್ರಚಾರ ಪಡೀಲಿಕ್ಕೋಸ್ಕರ ಕೇಸ್ ಹಾಕಿದ್ದಾರೆ. ಇಲ್ಲಿ ನೋಡೋಣ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.